ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮನೆ ಯುಗಾದಿ ಫಂಕ್ಷನ್ನ ಯಾವ ರೀತಿ ಆಚರಿಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನಮ್ಮ ಚಾನಲ್ಗೆ. ನಮ್ಮಮ್ಮ ಫಸ್ಟು ಸಗಣಿಯಿಂದ ನೆಲ ಎಲ್ಲ ಸಾರಿಸಿ ರಂಗೋಲಿ ಹಾಕ್ತಾಯಿದ್ರು. ಆಗ ವೀಡಿಯೋ ಮಾಡ್ಕೊತಾ ಇದ್ದೆ. ಹಂಗೆ ಫಸ್ಟು ನಮ್ಮನೆ ಮುಂದ್ಗಡೆ ತೋರಣಕ್ಕಾಗಿ ನಮ್ಮ ಅಪ್ಪಾಜಿ ತೋರಣ ಕಟ್ತಾಯಿದ್ರು. ತೋರಣ ಹಾಕೋಕ್ಕೆ ಬಾಗಿಲಿಗೆ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇದು ನಮ್ಮ ಮನೆಯಲ್ಲಿ ನಾವು ಸಿಂಪಲಾಗಿ ಮಾಡೋ ಹಬ್ಬನ ಸಿಂಪಲಾಗಿ ತೋರಿಸಿದ್ದೀನಿ ಅಷ್ಟೇ. ಹಬ್ಬ ಅಂದರೆ ಫಸ್ಟು ನಮ್ಮ ಹಳ್ಳಿಗಳಲ್ಲಿ ಇದೇ ರೀತಿ ನೆಲ ಸಾರಿಸಿ ರಂಗೋಲಿ ಇಟ್ಟು ಬಣ್ಣ ತುಂಬಿ ಹಾಗೆ ಬಾಗಿಲಿಗೆಲ್ಲ ತೋರಣ ಹಾಕಿ ಮನೆ ಮುಂದ್ಗಡೆ ಎಲ್ಲ ಬೇವಿನ ಸೊಪ್ಪು ಹಾಗೆ ಮಾವಿನ ಎಲೆ ಎಲ್ಲ ಹಾಕಿ ಹಬ್ಬ ಮಾಡೋದು. ನಾನು ಫಸ್ಟ್ ಟೈಮು ಸೀರೆ ಉಟ್ಕೊಂಡು ಬಂದಿರೋದು. ಯಾವ ಹಬ್ಬಕ್ಕೂ ಸೀರೆ ಅಂತೂ ಹಾಕ್ಕೊಳ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮು ಯುಗಾದಿ ಹಬ್ಬಕ್ಕೆ ಸೀರೆ ಹಾಕ್ಕೊಂಡು ಹೂ ಬಿಡ್ಸೋಣ ಅಂತ ಬೇವಿನ ಸೊಪ್ಪನ್ನ ಎತ್ಕೊಂಡ್ಬಂದು ಹೂನ ಬಿಡಿಸ್ತಾ ಇದ್ದೆ. ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಸೀರೆ ಉಟ್ಕೊಂಡು ಹಬ್ಬಗಳನ್ನ ಮಾಡೋದು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿನೂ ಬಂದರು, ನೀನು ಈ ಕಾಲದಲ್ಲಿ ಬಿಡಿಸಲ್ಲ, ಹಬ್ಬ ಮುಗಿದ್ರು ಬೇವಿನ ಹೂನ ಬಿಡ್ಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅಪ್ಪಾಜಿನೂ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಹೂನೆಲ್ಲ ಬಿಡಿಸ್ತಾಯಿದ್ರು ಅವರು ಕೂಡ. ಯುಗಾದಿ ಅಂದ್ರೇ ಒಂದು ಸಂಭ್ರಮ ಸಡಗರ. ತುಂಬಾ ಖುಷಿ ಆಗುತ್ತೆ ಈ ರೀತಿ ಹಬ್ಬಗಳನ್ನ ಮಾಡೋದು. ಆದ್ರೂ ನಾವು ಚಿಕ್ಕ ಹುಡುಗರಲ್ಲಿ ಆಚರಿಸೋ ರೀತಿ ನಮಗೆ ಅವೆಲ್ಲ ಖುಷಿ ಕೊಡೋ ರೀತಿ ದೊಡ್ಡವರು ಆದಮೇಲೆ ಸಿಗಲ್ಲ. ನಮ್ಮ ಅಪ್ಪಾಜಿ ಅಮ್ಮನ ಜೊತೆ ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಹಬ್ಬನ ಆಚರಿಸ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಹೋದ ವರ್ಷ ನಾನು ಬಿಜಾಪುರದಲ್ಲಿ ಇದ್ದಿದ್ದ ಕಾರಣ ನನಗೆ ಹಬ್ಬಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಾಗಾಗಿ ಈ ವರ್ಷ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಜೊತೆ, ನನ್ನ ತಂಗಿ ಜೊತೆ ಹಾಗೆ ನನ್ನ ಪುಟ್ಟ ಮುದ್ದು ಜೊತೆ ಹಬ್ಬನ ಆಚರಿಸ್ಕೊಳ್ಳೋ ಅವಕಾಶ ಸಿಕ್ತು. ತುಂಬಾ ಖುಷಿ ಆಗ್ತಿದೆ. ತುಂಬಾ ಸಂತೋಷ ಅಂತೂ ಜಾಸ್ತಿನೇ ಆಗ್ತಾಯಿತ್ತು ನನಗೆ. ಅಪ್ಪ ಅಮ್ಮನ ಜೊತೆ ಹಬ್ಬ ಮಾಡಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಯಾವುದೇ ಹಬ್ಬ ಇರಲಿ, ಅಪ್ಪ ಅಮ್ಮ ತಂಗಿ ಜೊತೆ ಹಬ್ಬಗಳನ್ನ ಆಚರಿಸ್ಕೊಳ್ಳೋದಂದರೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ನನಗೂ ಸೇಮ್. ನನಗಂತೂ ಹೋದ ವರ್ಷ ಹಬ್ಬಗಳನ್ನೆಲ್ಲ ಮಿಸ್ ಮಾಡಿಕೊಂಡೆ. ತುಂಬಾ ಅಳು ಬರೋದು ಹಬ್ಬದ ದಿನ ಎಲ್ಲ. ನಾನು ಈ ರೀತಿ ಹಬ್ಬಗಳನ್ನ ಅಪ್ಪ ಅಮ್ಮ ಜೊತೆ ತಂಗಿ ಜೊತೆ ಖುಷಿಯಾಗಿ ಆಚರಿಸ್ತಾ ಇದ್ದೆ ಅಂತ. ಬಟ್ ನನಗಿವಾಗ ತುಂಬಾ ಖುಷಿ ಆಯಿತು ಇವತ್ತು. ಏನೇ ಹೇಳಿ ಫ್ರೆಂಡ್ಸ್, ಒಂದು ಹೆಣ್ಮಗಳಿಗೆ ತನ್ನ ತಂದೆ ತಾಯಿ ತನ್ನ ತಂಗಿ ಜೊತೆ ಆಚರಿಸೋ ಹಬ್ಬ ಕೊಡೋ ಖುಷಿ ನಾವು ಯಾವ ಹಬ್ಬ ಮಾಡಿದ್ರೂ ಖುಷಿ ಕೊಡಲ್ಲ. ಅಷ್ಟಕ್ಕೊಂದು ಖುಷಿಯಾಗಿರ್ತೀವಿ ನಮ್ಮ ತಂದೆ ತಾಯಿ ತಂಗಿ ಅಣ್ಣ ತಮ್ಮಂದ್ರ ಜೊತೆ ಆಚರಿಸುವಾಗ. ಸಿಂಪಲಾಗಿ ಮಾಡಿದ್ರು ನಮಗೆ ಅದು ಗ್ರ್ಯಾಂಡಾಗಿ ಫೀಲ್ ಆಗುತ್ತೆ. ಯಾಕಂದರೆ ಅವ್ರ ನಗು, ಅವ್ರ ಮುಖದ ಮೇಲೆ ಭಾವ ಎಲ್ಲ ನಮಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ
ಇದು ನನಗೆ ನನ್ನ ತಂದೆ ತಾಯಿ ಮತ್ತು ನನ್ನ ತಂಗಿ ಜೊತೆ ನನ್ನ ಪುಟಾಣಿ ಮಗು ಜೊತೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಆಚರಿಸ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಿಸ್ತಾ ಇರ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಪ್ರೋತ್ಸಾಹ ಬರುತ್ತೆ ಮತ್ತು ಮುಂದೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಹಾಕೋಕ್ಕೆ. ಹಾಗಾಗಿ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ. ನಾನು ನನ್ನ ಪಾಪುನ ರೆಡಿ ಮಾಡ್ತಾಯಿದ್ದೆ. ನನ್ನ ತಂಗಿ ಕೂತ್ಕೊಂಡು ನೋಡ್ತಾ ಇದ್ಲು. ಅವಳಿಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಬೀಳ್ತಾ ಇದ್ದಾಳೆ ಅಂತ ಮಾತಾಡಿಸ್ತಾ ಇದ್ಲು. ನಾನು ತೊಗೊಂಬಂದಿರೋ ಖಡ್ಗ ಮತ್ತು ಬಟ್ಟೆನ ಹಾಕು ಅಂತ. ಅವ್ರ ಅಜ್ಜಯ್ಯ ಅವಳಿಗೋಸ್ಕರ ಹೊಸ ಬಟ್ಟೆ ತೊಗೊಂಬಂದಿದ್ರು. ಹಾಗೆ ಅವ್ರ ಚಿಕ್ಕಮ್ಮ ಅವಳಿಗೆ ಕಾಲಿಗೆ ಗೆಜ್ಜೆನ ತೊಗೊಂಬಂದಿದ್ರು. ಎಲ್ಲ ಹಾಕಿ 3 ಮಂತ್ ಫೋಟೋನ ತಕ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಬಟ್ಟೆ ಹಾಕೋದಂದರೆ ತುಂಬಾ ಕಷ್ಟ. ನನ್ನ ಮಗಳಿಗೆ ಬಟ್ಟೆ ಹಾಕಿದ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸಮಾಧಾನ ಮಾಡೋಕ್ಕೆ ಆಗಲ್ಲ ಅವಳನ್ನು. ನೋಡಿ ಬಟ್ಟೆ ಹಾಕೋದ್ರೆ ಎಷ್ಟು ಹಠ ಮಾಡ್ತಾಳೆ. ಯಾಕಂದರೆ ಸ್ವಲ್ಪ ಇವಾಗ ಬೇಸಿಗೆಗಾಲ ಅಲ್ವಾ, ತುಂಬಾ ಸೆಕೆ. ಹಾಗಾಗಿ ಬಟ್ಟೆ ಹಾಕಿಸ್ಕೊಳ್ಳಲ್ಲ. ಎಲ್ಲ ಮಕ್ಕಳು ಹಠ ಮಾಡ್ತವೆ. ಬಟ್ಟೆಯಲ್ಲಿ ತುಂಬಾ ಸೆಕೆ ಆಗುತ್ತೆ. ಅದಕ್ಕೆ ಇಡೀ ದಿನ ಫ್ಯಾನ್ ಹಾಕ್ಕೊಂಡೇ ಇರಬೇಕು. ಇಲ್ಲ ಅಂದರೆ ಗೊತ್ತಲ್ಲ ಎಷ್ಟಕ್ಕೊಂದು ಹಠ ಮಾಡ್ತವೆ ಅಂತ. ನೋಡಿ ಫ್ರೆಂಡ್ಸ್, ನನ್ನ ಮಗಳನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಅವ್ರ ಅಜ್ಜಯ್ಯ ಬಂದಿರೋ ಬಟ್ಟೆಯಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಾನು ನನ್ನ ಮಗು ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ. ನಾನು ಫಸ್ಟ್ ಟೈಮ್ ಹಬ್ಬಕ್ಕೆ ಸೀರೆ ಉಟ್ಕೊಂಡಿರೋದು. ಯಾವುದೇ ಹಬ್ಬ ಆಗಿರಲಿ ಯಾವತ್ತೂ ಈ ಥರ ಸೀರೆ ಉಟ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಸೀರೆ ಉಟ್ಕೊಂಡು ಹಬ್ಬ ಮಾಡ್ತಾ ಇರೋದು. ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ, ನನ್ನ ತಂಗಿ ಮದುವೆಗೆ ಮತ್ತು ಯಾವುದೇ ಹಬ್ಬ ಫಂಕ್ಷನ್ಗಳಿಗೆ ಅಷ್ಟಕ್ಕೊಂದು ರೇಟ್ ಸೀರೆನ ಕೊಡಿಸಿದ್ದೀವಿ. ಒಂದಿನವೂ ಹಾಕ್ಕೊಳ್ಳಿಲ್ಲ. ಇದೆಲ್ಲ ಹೊಲಿಸ್ತೀಯ, ಹಂಗೆ ಇಟ್ಟಿರ್ತೀಯ, ಪೂಜೆ ಮಾಡು, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸರಿ ನೋಡೋಣ ಅಂತ ಹೇಳಿ ಫಸ್ಟ್ ಟೈಮು ಉಟ್ಕೊಂಡೆ. ಅದು ನಾನೇ ಉಟ್ಕೊಂಡಿರೋ ಸೀರೆ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಸೀರೆ ಉಟ್ಕೊಂಡು ಹಬ್ಬ ಮಾಡೋದ್ರ ಜೊತೆಗೆ ಎದ್ದು ಬಿದ್ದು ವಿಡಿಯೋ ಮಾಡಿದ್ದೀನಿ ಸೀರೆಯಲ್ಲಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ. ಹಬ್ಬ ಹೇಗೆ ಅನ್ನಿಸ್ತಾ ಇದೆ. ನಮ್ಮನೆ ಸ್ಪೆಷಲ್ ಹಬ್ಬ ಇದು. ವಿಡಿಯೋ ಮಾಡುವಂಥ ಮೊಬೈಲ್ ಕೊಟ್ಟು ನನ್ನ ತಂಗಿಗೆ ಸುಮ್ಮನೆ ಇಟ್ಕೊಂಡು ನೋಡಿದ್ದಾಳೆ ಅಷ್ಟೇ. ಎಷ್ಟಕ್ಕೊಂದು ವೀಡಿಯೋದಲ್ಲಿ ನಾನು ಬಂದೇ ಇಲ್ಲ. ಪೂಜೆ ಮಾಡುವಾಗ ಮತ್ತು ಕೆಲವೊಂದು ವೀಡಿಯೋದಲ್ಲಿ ಅಡುಗೆ ಪ್ರಿಪ್ರೇಷನ್ ಅದರಲ್ಲೆಲ್ಲ ಕೆಲವೊಂದು ವೀಡಿಯೋನ ಹಿಡ್ದೇ ಇಲ್ಲ. ಹಾಗಾಗಿ ಅಷ್ಟಕ್ಕೊಂದು ಸಲ ನಾನು ಕಾಣಿಸ್ಕೊಂಡಿಲ್ಲ. ಸ್ವಲ್ಪ ನನ್ನ ಮಗುನ ರೆಡಿ ಮಾಡುವಾಗ ಮತ್ತು ಬೇವಿನ ಹೂನ ಬಿಡಿಸುವಾಗ ಮತ್ತು ಹಾಗೆ ಸ್ವಲ್ಪ ಊಟ ಮಾಡುವಾಗ ಅಷ್ಟೇ ವೀಡಿಯೋ ಬಿದ್ದಿರೋದು. ಬಟ್ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ, ನನ್ನ ತಂಗಿ, ನಮ್ಮ ಪಾಪು ವೀಡಿಯೋ ತುಂಬಾ ಬಿದ್ದಿದ್ದಾವೆ. ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ನಾವು ಮಾಡಿರೋ ಹಬ್ಬನ ಒಂದು ಸಣ್ಣ ಪುಟ್ಟನ ತೋರಿಸಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಬರುತ್ತೆ. ಮತ್ತು ಮುಂದೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತೀನಿ ಸಹ. ಒಟ್ಟಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ನಮ್ಮ ಮೇಲೆ ಸದಾ ಇರಬೇಕು ಅಂತ ಬಯಸ್ತೀನಿ ಅಷ್ಟೇ. ಕೊನೆಗೂ ನನ್ನ ಪಾಪುನ ರೆಡಿ ಮಾಡಿ 3 ಮಂತ್ ಫೋಟೋನ ತಕ್ಕೊಂಡೆ. ಹಾಗೆ ವೀಡಿಯೋನೂ ಸಹ ಮಾಡಿ ಹಾಕಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾಳೆ. ನಮ್ಮ ಅಪ್ಪಾಜಿ ಹೂವು ಬಿಡಿಸಿ ಮತ್ತು ಬೇವು ಬೆಲ್ಲನ ರೆಡಿ ಮಾಡ್ತಾಯಿದ್ರು. ನಾವು ಇದೇ ರೀತಿ ಬೇವು ಬೆಲ್ಲನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಹೂವು ಬಿಡಿಸಿರೋ ಹೂವನ್ನ ಉರಿಗಡಲೆ ಹಾಗೆ ಬೆಲ್ಲ, ಕೊಬ್ಬರಿನ ತುರಿದು ಈ ಥರ ಹಾಕಿ ಪ್ರಿಪ್ರೇಷನ್ ಮಾಡ್ಕೊತೀವಿ. ನಮ್ಮ ಅಪ್ಪಾಜಿನ ನಾನು ಅದು ತುರಿಯೋ ಮಣೆಯಲ್ಲಿ ತುರಿ ಅಂದರೆ ಆಗಲ್ಲ ನನಗೆ ಅಂತ ಹೇಳಿ ಇದರಲ್ಲಿ ತುರಿತಾಯಿದ್ರು. ನೋಡಿ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಅಡುಗೆ ಮಾಡೋದ್ರಲ್ಲಿ ನಮ್ಮಮ್ಮ ಅಂತೂ ತುಂಬಾ ರುಚಿಯಾಗಿ ಮಾಡ್ತಾರೆ ಅಡುಗೆ. ಅವ್ರದ್ದು ಇಂಟ್ರೊಡಕ್ಷನ್ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಸಮ್ ಪ್ರಾಬ್ಲಮ್ ಏನಂದರೆ ನಾವೆಲ್ಲ ಊಟಕ್ಕೆ ಕೂತಿದ್ವಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಕುರಿ ಬಿಟ್ಟಿದ್ವಿ ಈಚೆ ಮೇಯೋಕ್ಕೆ. ಕುರಿ ಎಲ್ಲೋ ಹೋಗ್ಬಿಟ್ಟಿದ್ದಾವೆ. ಅದು ನಾವು ಮತ್ತೆ ಊಟ ಮಾಡ್ತಾನೆ ಹುಡ್ಕೋಕ್ಕೆ ಹೋಗಿದ್ವಿ.
ಉಡ್ಕೊಂಬರೋದಷ್ಟಿಗೆ ನನಗೆ ಸೆಕೆ ತಡ್ಕೊಳಕ್ಕಾಗ್ದಲೇ ಡ್ರೆಸ್ ಹಾಕ್ಕೊಂಡೆ ಸೀರೆ ಇಂಟ್ರೊಡಕ್ಷನ್ ಕೊಡೋಕ್ಕಾಗಿಲ್ಲ. ಬಟ್ ಇನ್ನೊಂದು ಸಲ ಅಂತೂ ಕುಕ್ಕಿಂಗ್ ಮಾಡುವಾಗ ಅವ್ರದ್ದು ಇಂಟ್ರೊಡಕ್ಷನ್ನ ನಿಮಗೆ ಮಾಡಿಕೊಡ್ತೀನಿ, ಕ್ಷಮೆ ಇರಲಿ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಯಿದ್ರು. ನನಗೆ ಅಷ್ಟಕ್ಕೊಂದು ಸಿಹಿ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಾನು ಹೋದ ವರ್ಷ ಬಿಜಾಪುರದಲ್ಲಿದ್ರೂ ಒಂದು ಹಬ್ಬನೂ ಮಾಡಿಲ್ಲ. ನಮ್ಮ ಹಸ್ಬೆಂಡೇ ಅಡುಗೆ ಮಾಡಿ ಏನಾದರೂ ಸ್ವೀಟ್ ಮಾಡಿಕೊಟ್ರೆ ಪೂಜೆ ಮಾಡ್ತಾಯಿದ್ದೆ. ಅದನ್ನು ಬಿಟ್ಟರೆ ನನಗಂತೂ ಸ್ವೀಟ್ ಅಷ್ಟಕ್ಕೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಬಟ್ ನೋಡ್ತಾ ಇರ್ತೀನಿ, ಕಲಿಬೇಕು ಅಂದ್ಕೊತೀನಿ. ಬಟ್ ಆಗ್ತಾಯಿಲ್ಲ, ಮಗು ನೋಡ್ಕೊಳ್ಳೋದೇ ಆಗ್ತಾಯಿತ್ತು ನನಗೆ. ನೋಡೋಣ, ಕಲಿಯೋಣ. ಆದರೂ ಫಸ್ಟ್ ಟೈಮು ಹೋದ ವರ್ಷ ನಾನು ಶ್ರೀರಾಮನವಮಿ ದಿನ ಒಂದಿನ ಒಬ್ಬಟ್ಟು ಮಾಡಿದ್ದೆ. ಅದು ಎಷ್ಟು ಗೊತ್ತಾ, ನೋಡಬೇಕು, ನಾನು ಒಬ್ಬಟ್ಟು ಈಟೀಟೆ ಒಲೆ ನಿಪ್ಪಟ್ಟು ಥರ ಆಗಿದ್ವು. ಇದು ಒಬ್ಬಟ್ಟ ನಿಪ್ಪಟ್ಟ ಅನ್ನೋರು ನಮ್ಮ ಹಸ್ಬೆಂಡು. ನಾನು ನನ್ನ ತಂಗಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ನಮ್ಮ ಕೆರೆ ಗಂಗಮ್ಮ ಮಾಡೋಕ್ಕೆ ಹೋಗ್ತಾಯಿದ್ವಿ ಇಬ್ಬರು. ಅಲ್ಲೇ ಮಿಸ್ಟೇಕ್ ಆಗಿರೋದು, ಅಲ್ಲಂತೂ ಬಿಗ್ ಮಿಸ್ಟೇಕೇ ಆಯಿತು. ನನ್ನ ತಂಗಿ ಪೂಜೆ ಮಾಡ್ತಾಯಿದ್ಲು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಅವಳ ಕೈಯಲ್ಲಿ ಕೊಟ್ಟರೆ ಅವಳು ಸುಮ್ಮನೆ ನೋಡ್ತಾ ಇದ್ದಾಳೆ ಮೊಬೈಲ್ ಇಟ್ಕೊಂಡು. ಬಟ್ ಅವಳು ವೀಡಿಯೋನೇ ಮಾಡಿಲ್ಲ. ಅವಳು ಸುಮ್ಮನೆ ಅವಳ ಹಾರಿಕೆ ಅವಳು ನೋಡಿಕೊಂಡು ಸುಮ್ಮನೆ ಇದು ಮಾಡ್ತಿದ್ದೆ. ನೋಡಿ, ಈ ರೀತಿ ಪೂಜೆ ಮಾಡ್ತೀವಿ. ಹಬ್ಬದ ದಿನ ಯಾವುದೇ ಹಬ್ಬ ಇರಲಿ, ಹಬ್ಬ ಇಲ್ಲದೇನೇ ಇರಲಿ, ನಾವು ಪೂಜೆ ಮಾಡಬೇಕು ಅನ್ನಿಸ್ದಾಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದೇ ಬರ್ತೀವಿ, ನಾನು ನನ್ನ ತಂಗಿ. ಈ ರೀತಿ ಪೂಜೆ ಮಾಡೋದ್ರಿಂದ ನಮ್ಮ ದೇವರಿಗೆ ತುಂಬಾ ಸಮಾಧಾನ ಅನಿಸುತ್ತೆ. ನಮ್ಮ ಅಪ್ಪಾಜಿ ಅಲ್ಲೇ ಕುರಿ ಮೇಯಿಸ್ತಾಯಿದ್ರು. ನೋಡಿ ನಮ್ಮ ಕೆರೆ ಹೇಗಿದೆ, ಎಷ್ಟು ನೀರಿದೆ ನೋಡಿ. ನೀರಂತೂ ಜಾಸ್ತಿ ಖಾಲಿ ಆಗಿಲ್ಲ, ನೀರಿದೆ. ನಮ್ಮ ಕೆರೆಯಲ್ಲಿ ನೀರು ತುಂಬಿದ್ರೆ ಬೇಗ ಖಾಲಿ ಆಗಲ್ಲ. ಖಾಲಿ ಆದರೆ ಅಂತೂ ಬೇಗನೆ ತುಂಬೋದೇ ಇಲ್ಲ. ಗಾಳಿ ಜಾಸ್ತಿ ಇತ್ತು. ನಮ್ಮ ಅಪ್ಪಾಜಿ ಊದುಬತ್ತಿ ಹಚ್ತಾಯಿದ್ರು. ಇಬ್ಬರು ಸಾಹಸ ಮಾಡ್ತಾಯಿದ್ರು ಊದುಬತ್ತಿ ಹಚ್ಚೋಕ್ಕೆ. ಕೊನೆಗೂ ಹಚ್ಚಿ ಪೂಜೆ ಮಾಡ್ತಾಯಿದ್ಲು. ಪೂಜೆ ಆದಮೇಲೆ ಎಲ್ಲ ಎತ್ಕೊಂಡು ಬರ್ತಾಯಿದ್ವಿ. ನಮ್ಮ ಚಿಕ್ಕಮ್ಮನೂ ಸಹ ಪೂಜೆ ಮಾಡ್ತಾಯಿದ್ರು, ಅವ್ರನ್ನೂ ಸಹ ಸ್ವಲ್ಪ ಇಟ್ಕೊಂಡೆ. ಬಾಪು ತಿಕ್ಕಲ್ರು ಕೆಲವರು ರಜಾಕೆ. ನೋಡಿ ಫ್ರೆಂಡ್ಸ್, ನಾವು ಈ ಥರ ನಮ್ಮ ಕೆರೆನ ಪೂಜೆ ಮಾಡ್ತೀವಿ ಪ್ರತಿಯೊಂದು ಹಬ್ಬಕ್ಕೂ. ತುಂಬಾ ಬಿಸಿಲೈತೆ, ವಿಡಿಯೋ ಮಾಡೋಕ್ಕಾಗಲ್ಲ, ಮನೆಗೆ ಹೋದ್ಮೇಲೆ ಮಾಡ್ತೀವಿ. ಓಕೆ, ಬಾಯ್. ನೋಡಿ ಫ್ರೆಂಡ್ಸ್, ನಾನು ನನ್ನ ತಂಗಿ ನೋಡೋಕ್ಕೆ ಒಂದೇ ಥರ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದ್ದೀವಿ ಹೇಳಿ, ಕಮೆಂಟ್ಸ್ ಮಾಡಿ. ನೋಡಿ, ನನ್ನ ಜೊತೆ ನನ್ನ ಪಾಪುನೂ ಸಹ ಮಾತಾಡ್ತಾ ಇದ್ದಾಳೆ, ಆಡಿಯೋ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗಿಸೋದಾದ್ಮೇಲೆ ಮನೆ ಒಳಗಡೆ ಎಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆ ಮಾಡ್ತಾಯಿದ್ದೆ. ನಾವು ಇದೇ ರೀತಿ ಪೂಜೆನ ಮಾಡೋದು ಹಬ್ಬಗಳಲ್ಲೆಲ್ಲ. ಹಬ್ಬ ಅಂತ ಅಲ್ಲ, ವಾರದ ದಿನ ಎಲ್ಲ ಇದೇ ರೀತಿಯೇ ಮಾಡೋದು. ಏನಾದರೂ ಪೂಜೆ ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿ ಆದಮೇಲೆ ನಾವು ಮನೆ ಒಳಗಡೆ ಪೂಜೆ ಮಾಡ್ತೀವಿ. ನೋಡಿ, ಇವಾಗ ನನ್ನ ತಂಗಿ ಪೂಜೆ ಮಾಡೋಕ್ಕೆ ಎಲ್ಲ ಹೂವು ಹಾಕ್ತಾಯಿದ್ಲು, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಹೆಂಗಿದ್ದಾಳೆ ಕಮೆಂಟ್ಸ್ ಮಾಡಿ. ನೋಡೋಕ್ಕೆ ನನ್ನ ಥರನೇ ಇದ್ದಾಳ ಕಮೆಂಟ್ಸ್ ಮಾಡಿ. ಎಲ್ಲರೂ ಹೇಳ್ತಾರೆ ನೋಡೋಕ್ಕೆ ಇಬ್ಬರು ಒಂದೇ ಥರ ಕಾಣಿಸ್ತಾ ಯಾರ ಅಕ್ಕ ಯಾರ ತಂಗಿ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಎಲ್ಲೋದ್ರೂ ಅಷ್ಟೇ, ನಾವು ಎಷ್ಟೋ ಸಲ ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಇಂಟರ್ವ್ಯೂ ಕೊಡೋಕ್ಕೆ. ಅಲ್ಲೆಲ್ಲ ನನಗೂ ನನ್ನ ತಂಗಿನೂ ನೋಡಿ ಇಬ್ಬರೂ ಒಂದೇ ಥರ ಇದ್ದೀರಾ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ ಎಲ್ಲರೂ. ಯಾರಕ್ಕ ಯಾರ ತಂಗಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಳು ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ಹೂವು ಹಾಕ್ತೀಯಾ, ತಿರ್ಗೋದೇ ಇಲ್ಲ, ನೋಡು ವೀಡಿಯೋ ಮಾಡ್ತಾಯಿದ್ದಾಳೆ ನಿಮ್ಮ ಅಕ್ಕ ಅಂತ. ಹೂವು ಹಾಕೋದು ತಿರುಗಿ ನೋಡೋದು ನನ್ನ ಆ ಥರ ಮಾಡ್ತಾಯಿದ್ದಾಳೆ. ತುಂಬಾ ಟೈಮ್ ಹಿಡಿಯುತ್ತೆ ಹೂವು ಮಾಡೋದೆಲ್ಲ. ನಾನು ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾ ಇದ್ದೀನಿ ವೀಡಿಯೋನ. ಎಲ್ಲ ಆದಮೇಲೆ ಪೂಜೆ ಮಾಡ್ತಾಯಿದ್ಲು. ನಮ್ಮಮ್ಮ ಕೊನೆಯಲ್ಲಿ ತಗೊಂಬಂದು ಬೇವು ಬೆಲ್ಲನ ಇಡ್ತಾಯಿದ್ರು. ನೋಡಿ, ಈ ಥರ ನಾವು ಪೂಜೆ ಮಾಡ್ತೀವಿ. ಎಲ್ಲ ಫಲಹಾರ ಎಲ್ಲ ಇದೇನಪ್ಪ ಈ ರೀತಿ ದೇವ್ರ ಮುಂದೆ ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಆದಮೇಲೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ.
ಊಟ ಮಾಡ್ತಾಯಿದ್ವಿ. ಅಮ್ಮ ಎಲ್ಲ ತೊಗೊಂಬಂದು ಬಡಿಸ್ತಾಯಿದ್ರು 3 ಜನಕ್ಕೂ. ನಮ್ಮ ಅಪ್ಪಾಜಿ ನೀನು ಕಾಣೋ ಥರ ಹಿಡಿಯಪ್ಪ ಅಂದರೆ ಬೇಡ ಬೇಡ ಅಂತಾಯಿದ್ರು. ಆಮೇಲೆ ಕೊನೆಯಲ್ಲಿ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ತುಪ್ಪ ಹಾಕ್ಕೊಡ್ತಾಯಿದ್ರು ಒಬ್ಬಟ್ಟು ಮೇಲೆ. ತುಪ್ಪನೂ ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿ ರಸ ಅಂದರೆ ನಾವು ಕಾಯಿನ ತುರಿದ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದನ್ನು ಸಹ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ನನ್ನ ತಂಗಿ ನಮ್ಮ ಪಾಪುನ ಒಂದು ಸಲ ನೋಡೋದು ಊಟ ಮಾಡೋದು ಮಾಡ್ತಾಯಿದ್ವಿ. ಯಾಕಂದರೆ ಅವಳು ಆಟ ಆಡ್ತಾ ಮಾತಾಡ್ತಾ ಇದ್ಲು, ಜೋರಾಗಿ ಆಡ್ತಾ ಇದ್ಲು. ಹಾಗಾಗಿ ನೋಡೋದು ಒಂದು ಸಲ ಊಟ ಮಾಡೋದು ಮಾಡ್ತಾಯಿದ್ವಿ. ನಮ್ಮ ಅಮ್ಮಂಗಂತೂ ಟೈಮೇ ಇಲ್ಲ, ಎಲ್ಲ ಕೆಲಸನೂ ಅವರೊಬ್ಬರೇ ಮಾಡ್ತಾಯಿರ್ತಾರಲ್ಲ. ಹಾಗಾಗಿ ನಾವೆಷ್ಟೇ ಹೆಲ್ಪ್ ಮಾಡಿದ್ರೂ ನಮ್ಮಮ್ಮ ಜಾಸ್ತಿನೇ ಕೆಲಸ ಮಾಡ್ತಾರೆ. ನಮ್ಮನ್ನೆಲ್ಲ ಬಡಿಸಿ ಅವರು ಊಟ ಮಾಡೋದ್ರಷ್ಟಿಗೆ ಆಗ್ತಾಯಿತ್ತು. ನಮ್ಮ ಅಪ್ಪಾಜಿ ಕೊನೆಯಲ್ಲೂ ನೋಡಿ ತೋರಿಸ್ತಾ ಇದ್ದಾರೆ ಅವ್ರು ಊಟ ಮಾಡೋದನ್ನ. ಸ್ಪೀಡಾಗಿ ಓಡಿಸ್ತಾಯಿದ್ದೀನಿ, ಈ ಥರ ತಿಂತಾ ಇಲ್ಲ, ನಿಧಾನಕ್ಕೆ ತಿಂತಾಯಿದ್ವಿ. ನನ್ನ ತಂಗಿ ಬಡಿಸ್ತಾಯಿದ್ಲು. ಅಮ್ಮ ಕೂತ್ಕೊಳ್ಳಮ್ಮ ನೀನು ಊಟ ಮಾಡು ಅಂತ ಹೇಳಿ ಬಡಿಸ್ತಾಯಿದ್ಲು. ಮಾತಾಡ್ತಾ ಊಟ ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ನಮ್ಮ ಅಪ್ಪ ಅಮ್ಮನ ಜೊತೆ ಈ ರೀತಿ ಕೂತ್ಕೊಂಡು ಊಟ ಮಾಡೋದಂದರೆ. ಸ್ವಲ್ಪ ತಿಂದರೂ ಖುಷಿನೇ ಜಾಸ್ತಿ ಇರುತ್ತೆ. ಆದರೂ ಸ್ವಲ್ಪ ಅಂತೂ ತಿಂದಿಲ್ಲ, ತಿಂದ್ವಿ, ಚೆನ್ನಾಗೇ ತಿಂದ್ವಿ ನಾನು ನನ್ನ ತಂಗಿ. ಈ ರೀತಿ ಹಬ್ಬಗಳಲ್ಲಿ ಅಡುಗೆ ಮಾಡಿ ಎಲ್ಲ ಒಟ್ಟಿಗೆ ತಿನ್ನೋದಂದರೆ ತುಂಬಾ ಖುಷಿಯಾಗುತ್ತಲ್ವ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇರ್ತೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಂದು ಪ್ರೋತ್ಸಾಹ ದೊರೆಯುತ್ತೆ ಮುಂದೆ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ನಿಮಗೂ ಸಹ ನಮ್ಮನೆ ಯುಗಾದಿ ಫಂಕ್ಷನ್ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾರಿಗೆಲ್ಲ ನಮ್ಮ ಈ ಫ್ಯಾಮಿಲಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನಿಮ್ಮ ಸಹಕಾರ ಯಾವತ್ತೂ ಇರಬೇಕು ನಮ್ಮ ಮೇಲೆ. ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೂ ಕೂಡ. ಕೊನೆಯಲ್ಲಿ ನೋಡೋಣ, ನಮ್ಮ ಮಗಳು ಎದ್ದು ಆಟ ಆಡ್ತಾನೆ ತಗೊಂಡ್ಬಿಟ್ಲು ನನಗೆ. ಹಾಗಾಗಿ ಅವಳನ್ನು ಸಹ ಎತ್ಕೊಂಡು ಊಟ ಮಾಡ್ತಾ ಇದ್ದೆ. ನೋಡಿ ಅವಳನ್ನು ಸಹ ಊಟ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಮನೆ ಯುಗಾದಿ ಹಬ್ಬ. ನಾವು ನಮ್ಮ ಮನೇಲಿ ಇದೇ ರೀತಿ ನಾವು ಯುಗಾದಿ ಹಬ್ಬನ ಆಚರಿಸೋದು. ಸಿಂಪಲಾಗಿ ಆಚರಿಸಿದ್ರು ಅದು ನಮಗೆ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಒಳ್ಳೆ ವಿಡಿಯೋಗಳನ್ನ ನಾನು ಸೆಂಡ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಇರಬೇಕು, ಹಾಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಫ್ರೆಂಡ್ಸ್. ಹಾಗಾಗಿ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಯುಗಾದಿ ಹಬ್ಬದ ನಮ್ಮ ಮನೆ ಸ್ಪೆಷಲ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್.